ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ನಾನಿವತ್ತು ಮಧ್ಯಾಹ್ನ ಊಟ ಅಡುಗೆ ಬೇಡ ಅಂದ್ಕೊಂಡು ಮಕ್ಕಳೆಲ್ಲ ಬೇಡ ಅಂತಾಯಿದ್ರು. ಲೈಟಾಗಿ ಏನಾದರೂ ಇರಲಿ ಮಮ್ಮಿ ಅಂತಾಯಿದ್ರು. ಹಂಗಾಗಿ ನಾನು ಗಂಜಿ ಮಾಡೋದನ್ನ ಹೇಳ್ಕೊಡ್ತಾಯಿದ್ದೀನಿ. ಅದರ ಜೊತೆ ನೆಂಚ್ಕೊಳ್ಳೋಕ್ಕೆ ಆಮ್ಲೆಟ್ಟು. ನೋಡಿ, ಟ್ರೈ ಮಾಡಿ, ಚೆನ್ನಾಗಿರುತ್ತೆ. ಏನೇನು ಬೇಕಂತ ನೋಡ್ಕೊಂಡು ಬನ್ನಿ. ವಿಡಿಯೋನ ಕೊನೆವರೆಗೂ ನೋಡಿ. ಗಂಜಿ ಮಾಡೋಕ್ಕೆ ನಾನು ನೀರನ್ನ ಇದರಲ್ಲಿ ಈ ಚೊಂಬಲ್ಲಿ ಅರ್ಧ ಚೊಂಬು ನೀರು ಹಾಕಿದ್ದೀನಿ. ಆ ನೀರು ಕಾಯಬೇಕು. ಇದು ಬಂದುಬಿಟ್ಟು ಪೌಡರು, ರಾಗಿ, ತೊಗರಿಬೇಳೆ, ರೈಸು ಸ್ವಲ್ಪ ಎಲ್ಲ ಸಿರಿಧಾನ್ಯಗಳನ್ನೆಲ್ಲ ಹುರಿದು ಪೌಡ್ರ್ ಮಾಡಿರೋದು. ಈಗ ನಾನಿದು ಒಂದು 3ರಿಂದ 4 ಸ್ಪೂನ್ ಹಾಕ್ಕೊಂಡಿದ್ದೀನಿ. ಇದನ್ನು ನೀರು ಹಾಕ್ಕೊಂಡು ಗಂಟಿಲ್ಲದೆ ಇರೋ ಥರ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಈ ರೀತಿಯಾಗಿ ಒಂದು ಗಂಟಿರಬಾರ್ದು, ಹಾಗೆ ಮಿಕ್ಸ್ ಮಾಡ್ಕೊಳ್ಬೇಕು. ಸ್ವಲ್ಪ ನೀರು ಹಾಕ್ಕೊಳ್ಳೋಣ. ನೀರು ಕುದೀತಾ ಇದೆ. ಈಗ ನಾವು ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀವಲ್ಲ, ಅದನ್ನು ಇದಕ್ಕೆ ಹಾಕ್ಕೊಂಡು ತಿರುಗಿಸ್ಕೊಳ್ಬೇಕು, ಇಲ್ಲಾಂದರೆ ಗಂಟಾಗುತ್ತೆ. ಹೀಗೆ ತಿರುಗ್ತಾನೆ ಇರಬೇಕು. ರುಚಿಗೆ ತಕ್ಕಷ್ಟು ಉಪ್ಪು, ಬೆಲ್ಲ ಬೇಕಾದ್ರೂ ಹಾಕ್ಕೋಬೋದು ನೀವು. ನಾನು ಉಪ್ಪು ಹಾಕ್ಕೊತಾ ಇದ್ದೀನಿ. ಹೀಗೆ ತಿರುಗಿ ಅದು ಕುದಿ ಬರಬೇಕು ಚೆನ್ನಾಗಿ. ನೋಡಿ, ಈ ಥರ ತಿಕ್ನೆಸ್ಸಲ್ಲಿದ್ದರೆ ಕುಡಿಯೋಕ್ಕೆ ಚೆನ್ನಾಗಿರುತ್ತೆ. ತುಂಬ ಗಟ್ಟಿ ಆದರೆ ಚೆನ್ನಾಗಿರಲ್ಲ. ನೀವು ಇದಕ್ಕೆ ಬೆಲ್ಲ ಹಾಕಿದ್ರೆ ಒಂಥರ ಟೇಸ್ಟ್ ಬರುತ್ತೆ. ಬೆಲ್ಲ ಹಾಕಿ ತುಪ್ಪ ಹಾಕಿ ಮಾಡಿದ್ರೆ, ಉಪ್ಪು ಹಾಕಿ ಮಾಡಿದ್ರೆ ಇನ್ನೊಂಥರ ಟೇಸ್ಟ್ ಬರುತ್ತೆ, ಚೆನ್ನಾಗಿರುತ್ತೆ. ಮಕ್ಕಳಿಗೆಲ್ಲ ಮಾಡಿಕೊಡಿ. ಕುದೀತಾ ಇದೆ, ಇನ್ನೊಂದು 5 ನಿಮಿಷ ಆಗೋಗುತ್ತೆ. ರೆಡಿಯಾಗಿದೆ. ಈಗ ಆಮ್ಲೆಟ್ ಹಾಕೋಣ ಅಂತ. ಖಾಲಿ ಗಂಜಿ ಕುಡಿಯೋಕ್ಕಾಗಲ್ಲ, ಅದಕ್ಕೆ ಜೊತೆಗೆ ನೆಂಚ್ಕೊಳ್ಳೋಕ್ಕೆ ಒಂದೊಂದು ಆಮ್ಲೆಟ್ಟು. ಆಮ್ಲೆಟ್ ನಾನು ನೋಡಿ 1-2 ಥರ ಮಾಡ್ತೀನಿ, ನಿಮಗೆ ತೋರಿಸ್ತೀನಿ. ನಾನು ಚಿಲ್ಲಿ ಪೌಡ್ರ್ ಹಾಕ್ತಾಯಿದ್ದೀನಿ. ನಿಮಗೆ ಖಾರ ಎಷ್ಟು ಬೇಕು ನೋಡಿಕೊಂಡು ಹಾಕಿ. ಹಾಗೆ ಉಪ್ಪು ಹಾಕ್ತಾಯಿದ್ದೀನಿ, ರುಚಿಗೆ ತಕ್ಕಷ್ಟು ಉಪ್ಪು. ಈಗ ಆಯಿಲ್ ಹಾಕ್ತಾಯಿದ್ದೀನಿ ಸ್ವಲ್ಪ ಸೈಡೆಲ್ಲ. ಈಗ ನೋಡಿ ಬೆಂದಿದೆ. ಈಗ ತಿರ್ಗ್ಸೋಣ. ಈಗ ಬಿಸಿಲಲ್ವಾ, ಡೈಲಿ ಅನ್ನ ಸಾಂಬಾರು ತಿನ್ನೋಕ್ಕಾಗಲ್ಲ, ಲೈಟಾಗಿ ಬೇಕು ಅನಿಸುತ್ತೆ. ಹಂಗಾಗಿ ಗಂಜಿ ಮಾಡಿ, ಈ ಎಲ್ಲವೂ ಇರುತ್ತೆ ಸಿರಿಧಾನ್ಯದಲ್ಲಿ. ಒಂದು 20-21 ಥರ ಎಲ್ಲ ಸಿರಿಧಾನ್ಯಗಳಿರುತ್ತೆ. ಹಂಗಾಗಿ ಇದು ಸೈಡಲ್ಲಿ ಗಂಜಿನೂ ಆಗುತ್ತೆ, ಈ ಥರ ಸೈಡಿಗೆ ಒಂದು ಆಮ್ಲೆಟು ಆಗುತ್ತೆ. ಮಾಡಿ ನೋಡಿ. ಪೆಪ್ಪರನ್ನು ಹಾಕ್ಬೋದು. ನಾನು ಇದಕ್ಕೆ ಪೆಪ್ಪರ್ ಹಾಕ್ತಾಯಿದ್ದೀನಿ. ಒಂದಕ್ಕೆ ಪೆಪ್ಪರ್ ಹಾಕ್ಬಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ. ಆಯಿಲ್ ಹಾಕ್ತಾಯಿದ್ದೀನಿ. ಇದು ಬೇಯಲಿ, ಇದೊಂಥರ ಟೇಸ್ಟ್ ಚೆನ್ನಾಗಿರುತ್ತೆ. ನೋಡಿ ಬೆಂದಿದೆ. ಈಗ ತಿರುಗಿಸೋಣ. ಆಮ್ಲೆಟ್ ಒಳ್ಳೆಯದಲ್ಲ, ಎಗ್ ಬಾಯ್ಲ್ ಮಾಡಿ ತಿನ್ನೋದೇ ಒಳ್ಳೆಯದು. ಬಟ್ ಕೆಲವೊಂದು ಟೈಮು ಮಕ್ಕಳು ಕೇಳ್ತಾರೆ ಆಮ್ಲೆಟೇ ಬೇಕಂತ, ಹಂಗಾಗಿ ಮಾಡ್ತೀನಿ ನಾನು. ಎಗ್ ಬಾಯ್ಲ್ ಮಾಡಿ ಕೊಡೋದೇ ಒಳ್ಳೆಯದು.